ಪ್ರಮೋದ್ ಅವರೇ, ನೀವು ಒಂದ್ ರೀತಿ ನೀರಿದ್ದಾಗೆ ಎಲ್ಲರೂ ಹೇಳ್ತಾರೆ. ಅಂದ್ರೆ ನಿಮ್ಗೆ ಯಾವುದೇ ಪಾತ್ರ ಕೊಟ್ಟರು ಅದಕ್ಕಷ್ಟು ಜೀವವನ್ನ ತುಂಬ್ತೀರಾ. ನಿಮ್ಮ ಪ್ರತಿಭೆಗೆ ಖಂಡಿತ ಒಂದು ಒಳ್ಳೆ ಅವಕಾಶ ಈ ಸಿನಿಮಾದ ಮೂಲಕ ಸಿಕ್ಕಿದೆ ಅಂತ ಅನ್ಸುತ್ತೆ. ಪೋಸ್ಟರ್ ನೋಡಿದ ಕೂಡ್ಲೇನೆ ಅನ್ನಿಸ್ತು ಇಟ್ಸ್ ಅನ್ ಅಮೇಸಿಂಗ್ ಸಿನಿಮಾ ಅನ್ನುವಂತಹ ಒಂದೇ ಒಂದು ಲುಕ್ ಅಲ್ಲೇ ಗೊತ್ತಾಗ್ತಾ ಇದೆ. ಅಂಡ್ ಅಫ್ಕೋರ್ಸ್ ಸ್ವಲ್ಪ ಹೊತ್ತಿನಲ್ಲೇ ನಮ್ಮ ಟೈಟಲ್ ಟೀಸರ್ ಕೂಡ ರಿಲೀಸ್ ಆಗೋದ್ರಿಂದಾಗಿ ನಮ್ಗೆ ಕೆಲವೊಂದು ತುಣುಕು ಕೂಡ ಕಾಣಿಸುತ್ತೆ. ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ನಿಮ್ಮ ಪಾತ್ರದಿಂದ ನಾವೇನೆಲ್ಲ ನಿರೀಕ್ಷೆ ಮಾಡಬಹುದು? ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿರೋದಕ್ಕೆ. ನನ್ನ ಫಸ್ಟ್ ಸಿನಿಮಾ ಗೀತಾ ಬ್ಯಾಂಗಲ್ ಸ್ಟೋರ್ ಅಂತ. ಆ್ಯಕ್ಚುಲಿ ಫಸ್ಟ್ ಸಿನಿಮಾಗೆಲ್ಲರೂ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ನಾನು ಆ ಸಿನಿಮಾಗೂ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿರಲಿಲ್ಲ. ಇವತ್ತು ಏನೋ ಒಂದು ವೈಬ್ರೇಷನ್ನು, ಎಷ್ಟೊಂದು ಜನ ಸೆಲೆಬ್ರಿಟೀಸು, ಒಂಥರ ಹೊರಗಡೆಯಿಂದ ಒಂದು ಎನರ್ಜಿ. ಐ ಆಮ್ ಸೋ ಹ್ಯಾಪಿ. ಎಲ್ಲಿಂದ ಶುರು ಮಾಡಬೇಕು ಗೊತ್ತಾಗ್ತಿಲ್ಲ ನನಗೆ, ಬಿಕಾಸ್ ಇದು ನನಗೆ ತುಂಬ ಖುಷಿ ಕೊಟ್ಟಂತಹ ಸಿನಿಮಾ ಕೇಳುವಾಗ. ಫಸ್ಟು ಶಿವಣ್ಣದಿಂದ ಶುರು ಮಾಡ್ತೀನಿ, ಬಿಕಾಸ್ ಅವರು ನನಗೆ ತುಂಬ ಪ್ರೀತಿ. ನಮ್ಮ ಬಾಸ್ ಮಗ, ಅವ್ರ ಮನೆಗೆ ಹೋದಾಗೆಲ್ಲ ಏನೋ ಒಂದು ಪ್ರೀತಿ ಅವರು ಕೊಡೋದು. ಒಂದು ರಿಕ್ವೆಸ್ಟ್ ಶುರು ಮಾಡ್ತೀನಿ KP ಶ್ರೀಕಾಂತ್ ಸರ್ ಹತ್ರ, ಬಿಕಾಸ್ ನೆಕ್ಸ್ಟ್ ಖಂಡಿತ ಶಿವಣ್ಣನ ಸಿನಿಮಾಗಳು ಮಾಡ್ತಾರೆ ಅವರು. ನೆಕ್ಸ್ಟ್ ಯಾವುದೇ ಸಿನಿಮಾ ಮಾಡ್ತಾರೆ ಪ್ರೊಡಕ್ಷನಲ್ಲಿ ನನ್ನನ್ನು ವಿಲ್ಲನ್ನಾಗಿ ಹಾಕೊಳ್ಳಿ. ನಾನು ಶಿವಣ್ಣನ ಹತ್ರ ಹೇಳ್ತಿರ್ಬೇಕು ಜೋರಾಗಿ ಅಂತ ಅನಿಸಿದೆ. ಸೊ ನಂಗೆ ತುಂಬ ಖುಷಿ ಇದೆ ಅವ್ರ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ಸುದೀಪ್ ಸರ್, ಯು ಆರ್ ಸೋ ಸ್ವೀಟ್. ನಿಮ್ಮ ಮನೆಗೆ ಬಂದಾಗ ನಂಗೆ ಎಷ್ಟು ಖುಷಿ ಆಗೋಯ್ತು ಅಂತಂದರೆ, ನಾನು ಏನು ಕೇಳಿದ್ನೋ ಅದಕ್ಕೂ ಸಮಾಧಾನ ಇರಲಿಲ್ಲ. ನೀವು ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರಿ, ಅಷ್ಟು ಸಪೋರ್ಟ್ ಮಾಡಿದ್ರಿ, ಟ್ಯಾಲೆಂಟ್ ಬಗ್ಗೆ ಹೊಗಳಿದ್ರಿ. ಒಂದು ವಿಷಯ ಏನಂತಂದ್ರೆ, ನಾವು ಈ ಇಂಡಸ್ಟ್ರಿಗೆ ಯಾರೇ ಹೊಸಬ್ರು ಬಂದರೆ, ಆಕ್ಟರ್ಸ್ ಅಂತ ಆಗಬೇಕು ಅಂತ ಬಂದರೆ, ಅವರು ಫಸ್ಟ್ ಆಕ್ಟಿಂಗ್ ವಿಷಯದಲ್ಲಿ, ಸ್ಟೈಲಿಂಗ್ ವಿಷಯದಲ್ಲಿ ಸುದೀಪ್ ಸರ್ನ ರೋಲ್ ಮಾಡೋ ಆಗಿ ತಗೋತಾರೆ. ಅಂಥವ್ರು ನಮ್ಮ ಆಕ್ಟಿಂಗ್ ಬಗ್ಗೆ ಮಾತಾಡಿದಾಗ ಹೊಗಳಿದಾಗ, ಏನೋ ದಬ್ಬಾಕಿದೇವಪ್ಪ ಲೈಫಲ್ಲಿ ಇಂಡಸ್ಟ್ರಿಲಿ ಅಂತ ಅನ್ಸಿತ್ತು. ನಿಜ. ಥ್ಯಾಂಕ್ ಯು ಸೋ ಮಚ್ ಸರ್. ಆ ಒಂದು ಹೊಗಳಿಕೆಗೆ ಶ್ರೀಕಾಂತ್ ಸರ್ ಮೊನ್ನೆ ಹೇಳ್ತಿದ್ರು, ತುಂಬ ಹೊಗಳ್ತೀರಪ್ಪ ನಿಮ್ಮ ಆ್ಯಕ್ಟಿಂಗ್ನ, ಹುಡುಗ ತುಂಬ ಚೆನ್ನಾಗಿ ಮಾಡ್ತಾನೆ ಅಂತ. ಸೊ ಸಾರ್ಥಕತೆ ಫೀಲಿಂಗು. ಆ್ಯಂಡ್ ವಿಜಯ್ ಸರ್ ಬಗ್ಗೆ ನಾವೆಲ್ಲ ಕಾಲೇಜು ದುನಿಯಾ, ಮುಂಗಾರು ಮಳೆ ಎಲ್ಲ ಬಂದಾಗ ಅದನ್ನ ನೋಡ್ಕೊಂಡು ಒಂದಷ್ಟು ಜನ ಇಂಡಸ್ಟ್ರಿಗೆ ಬಂದ್ರಲ್ಲ, ಆ ಸಾಲಲ್ಲಿ ನಾನು ಕೂಡ ಒಬ್ಬ. ಅಂದರೆ ಏನಂದರೆ ಕಾನ್ಫಿಡೆನ್ಸು. ವಿಜಯ್ ಸರ್, ನಮ್ಮ ಗಣೇಶ್ ಸರ್ ಎಲ್ಲ ನೋಡಿದಾಗ, ನಿಮ್ಮ ಹತ್ರ ಒಂದು ವಸ್ತು ಸರಿಯಾಗಿದ್ರೆ, ಟ್ಯಾಲೆಂಟ್ ಅನ್ನೋ ವಸ್ತು ಸರಿಯಾಗಿದ್ರೆ, ಮಿಕ್ಕಿದ್ದು ಎಲ್ಲವನ್ನು ಕೊಡೋದಕ್ಕೆ ಜನ ಇದ್ದಾರೆ ಇಂಡಸ್ಟ್ರಿಲಿ. ಅವರು ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ, ಕೊಡ್ತಾ ಹೋಗ್ತಾರೆ, ಗೆಲ್ಲಿಸ್ತಾ ಹೋಗ್ತಾರೆ. ಅದಕ್ಕೆ ವಿಜಯ್ ಸರ್ ಸಾಕ್ಷಿ. ಅಂಡ್ ಅವರೆಲ್ಲರೂ ನಮ್ಮನ್ನ ತುಂಬಾ ಇನ್ಸ್ಪೈರ್ ಮಾಡಿದ್ದಾರೆ. ಕಾಲೇಜ್ ಮುಗಿಸಿ IFS ಆಫೀಸರ್ ಆಗಬೇಕು ಅನ್ಕೊಂಡವನು, ಇಲ್ಲ ನಾನು ಅನ್ಕೊಂಡಿದ್ದು ಸರಿ ಇದೆ, ಆಕ್ಟರ್ ಆಗ್ಬೋದು ನಾನು, ಇವರೆಲ್ಲ ಸಾಧನೆ ಮಾಡಿದ್ದಾರೆ, ನಮಗೂ ಜಾಗ ಇರುತ್ತೆ ಅನ್ಕೊಂಡು ಬರೋದಕ್ಕೆ ಕಾರಣ ವಿಜಯ್ ಸರ್, ನಮ್ಮ ಗಣೇಶ್ ಸರ್ ಕರೆದವರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ. ನಿಮ್ಮ ಆಶೀರ್ವಾದ ಇರಲಿ. ಆ್ಯಂಡ್ ಸಿನಿಮಾ ವಿಚಾರಕ್ಕೆ ಬಂದರೆ, KP ಸರ್, ಐ ಆಮ್ ರಿಯಲಿ ಫೀಲಿಂಗ್ ಒಂಥರ ಎಮೋಷನಲ್ ಫೀಲ್ ಆಗ್ತದೆ. ಬಿಕಾಸ್ ನಿಮ್ಗೆ ಜ್ಞಾಪಕ ಇರಬೇಕು, ಬಾಂಡ್ ರವಿ ಟೈಮಲ್ಲಿ ಯಾವುದೋ ವಿಷಯಕ್ಕೆ ನಾನು ಫೋನ್ ಮಾಡಿದ್ದೆ. ಆ ಫೋನ್ ಮಾಡಿದಾಗ ಏನೋ ವಿಷಯಕ್ಕೆ ಕೇಳಕ್ಕೆ, ಅವಾಗ ಪ್ರಮೋದ್ ಅದೆಲ್ಲ ಮಾಡೋಣ, ನಾನು ನಿಮ್ಗೊಂದು ಸಿನಿಮಾ ಮಾಡಬೇಕು ಅಂದರು. ನಾನು ನಕ್ಬಿಟ್ಟೆ ಆ್ಯಕ್ಚುಲಿ. ಸರ್ ನೀವೇ ಒಂದು ಸಿನಿಮಾ ಮಾಡಿ, ಇಲ್ಲಪ್ಪ ನಾನು ಮಾತಾಡಬೇಕು ಅಂತ ಮಾತಾಡ್ತೀನಿ ಅಂದರು. ಸರಿ ಇದು ಮುಗಿಸ್ಕೊಂಡಿದೆ, ಕೆಲಸ ಮಾಡಿ ಅಂತ ಬಿಟ್ಟು ಏನೋ ಮುಗಿಸಿದ್ವಿ. ಆದ್ಮೇಲೆ ಮತ್ತೆ ಫಾಲೋ ಅಪ್ ಮಾಡಿದ್ರು ಒಂದು 6 ತಿಂಗಳು ಬಿಟ್ಟು. ನಿಜವಾಗ್ಲೂ ಇವ್ರು ನಿಜವಾಗ್ಲೂ ಸಿನಿಮಾ ಮಾಡ್ತಾರೆ ನನಗೆ. ಬಿಕಾಸ್ ನಮ್ಮ ಜರ್ನಿ ನಮ್ಗೆ ಗೊತ್ತಲ್ಲ, ಏನೇನಾಗ್ತಿದೆ, ಏನು ಮಿಸ್ಟೇಕ್ಸ್ ಆಗ್ತಿರುತ್ತೆ, ಏನೇನು ಸರಿ ಹೋಗ್ತಿರುತ್ತೆ ಅಂತ. ಅದಾದ್ಮೇಲೆ ಶ್ರೀಕಾಂತ್ ಸರ್ ಫಾಲೋ ಅಪ್ ಮಾಡಿದಾಗ ಒಂದು ಧೈರ್ಯ ಬಂತು, ನಿಜವಾಗ್ಲೂ ಮಾಡ್ತಿದ್ದಾರೆ ಇವರು ಅಂತ. ಯಾವ್ದಾರ ಇದ್ರೆ ಹೇಳಿ ಅಂತ ಹೇಳಿದ್ರು. ಬಾಂಡ್ ರವಿ ಟೈಮಲ್ಲಿ ಕೂಡ ನಮ್ಮ ಛಲ ಬಂದು ಈ ವಿಷಯ, ಈ ಡಾನ್ ಪೋರ್ಷನ್, ಹಲ್ಕಾ ಡಾನ್ ಅಂತ ಅನ್ನೋ ಟೈಟಲ್ ನಮ್ಮ ಧರ್ಮ ಸರ್, ಆಕ್ಟರ್ ಧರ್ಮ ಇದಾರಲ್ಲ, ಅವರು ಕಳಿಸಿದ್ರು. ಬೇರೆ ಇದೆ ಪ್ರಮೋದ್, ಪಿಕ್ಚರ್ ಬೇರೆ ಇದೆ, ಒಂದ್ಸಲ ಕೇಳಿದ್ರು. ಖಂಡಿತ ಬೇರೆ ಇದೆ, ಸಿಕ್ಕಾಪಟ್ಟೆ ಬೇರೆ ಇದೆ. ಆ ಸಿಕ್ಕಾಪಟ್ಟೆ ಬೇರೆನೆ ಸ್ವಲ್ಪ ಭಯ ಆಗ್ತಿದೆ ಆಕ್ಚುಲಿ. ಅಷ್ಟೊಂದು ಬೇರೆ ಇದ್ರೆ ಓಕೆನಾ ಅಂತ, ಬಟ್ ಆದ್ರೂ ಮಾಡಬೇಕಿತ್ತು, ಈ ಥರದ್ದೇನೋ ಬೇರೆ ಬೇಕಿತ್ತು. ಸೊ ಶ್ರೀಕಾಂತ್ ಸರ್ ಅವತ್ತು ನಮ್ಮ ಡೈರೆಕ್ಟರ್ನ ಕರ್ಸ್ಕೊಂಡು, ನಾ ಹೇಳಿದ್ದಕ್ಕೆ ಕರೆಸಿ ಕೇಳ್ಕೊಂಡು, ನಾ ಏನೋ ನೋಡೋಣ, ಟ್ರೈ ಮಾಡೋಣ. ಅವರು ಟಗರು ಸಲಗ ಎಲ್ಲ ಹ್ಯಾಂಡಲ್ ಮಾಡಿದ್ರಲ್ಲ, ಅವ್ರಿಗೆ ಗೊತ್ತು ಇದನ್ನ ಹ್ಯಾಂಡಲ್ ಮಾಡೋದು ಹೆಂಗೆ ಅಂತ ಗೊತ್ತಿರುತ್ತೆ ಅನ್ನೋ ನಂಬಿಕೆ ನನಗೆ. ಅವರೇ ಬಾಯ್ಬಿಟ್ಟು ಕೇಳಿದ್ರೆ ಪಿಕ್ಚರ್ ಮಾಡಬೇಕು ಅಂತ, ಒಂದು ಚಾನ್ಸ್ ತಗೊಂಬೋಣ, ಕಾರ್ಡ್ ಹಾಕ್ಬೋಣ ಅಂತ ಕಳಿಸಿದೆ. ನಮ್ಮ ಡೈರೆಕ್ಟರ್ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅವ್ರಿಗೆ ಅಂತಂದ್ರೆ, ಅವ್ರ ಇಡೀ ಟೀಮ್, ನಾಗೇಶ್ ಸರ್ ಆಗಲಿ, ಪುನೀತ್ ಸರ್ ಆಗಲಿ, ಶ್ರೀಕಾಂತ್ ಸರ್ ಆಗಲಿ, ಸಿಕ್ಕಾಪಟ್ಟೆ ಖುಷಿ ಪಟ್ಟು ಕತೆ ಕೇಳಿದ್ಮೇಲೆ ಫೋನ್ ಮಾಡಿದ್ರು, ಪ್ರಮೋದ್ ತುಂಬಾ ಚೆನ್ನಾಗಿದೆ ಇದು, ನಾವು ಖಂಡಿತ ಮಾಡ್ತಿದೀವಿ ಇದನ್ನ ಅಂತ. ಏನೋ ಒಂಥರ ಖುಷಿ. ಪರವಾಗಿಲ್ಲ, ಜಡ್ಜ್ಮೆಂಟ್ ಚೆನ್ನಾಗಿದೆ ನಮ್ದು, ಓಕೆನಾ ಪರವಾಗಿಲ್ವಾ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದ ಜರ್ನಿ. ಆಲ್ಮೋಸ್ಟ್ 1.5 ವರ್ಷ ಆಯ್ತು. ಸರ್ ಟೈಮ್ ತಗೊಂಡಿದ್ದಾರೆ. ಯಾಕೆ ಅಂತ ಕೇಳಿ, ಯಾಕೆ ಸರ್ ಇಷ್ಟೊಂದು ಟೈಮ್ ತಗೋತೀರ ಅಂತ ಕೇಳಿದಾಗ ಒಂದು ಮಾತು ಹೇಳಿದ್ರು, ಇಲ್ಲ ಪ್ರಮೋದ್, ಎಲ್ಲ ನೀಟಾಗಿ ಟ್ಯೂಷನ್ ಪಕ್ಕಾ ಮಾಡಿಕೊಂಡು, ಎಲ್ಲ ಪ್ರಿಪ್ರೇಷನ್ ಪಕ್ಕಾ ಮಾಡಿಕೊಂಡು ಫೀಲ್ಡ್ ಇಳಿದ್ರೆ ಎಕ್ಸ್ಟ್ರಾಡಿನರಿ ಆಗುತ್ತೆ ಸಿನಿಮಾ ಪ್ರಾಜೆಕ್ಟ್ಗಳು ಅಂತ ಹೇಳಿದ್ರು. ತುಂಬ ಖುಷಿ ಆಯ್ತು ನನಗೆ, ಅವರ ಕ್ಲಾರಿಟಿ ಖುಷಿ ಆಯ್ತು. ಸೊ ಅಲ್ಲಿಂದ ಇವತ್ತು ಮುಹೂರ್ತದವರೆಗೂ ಬಂದಿದೆ. ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದ್ರೆ, ನಮ್ಮ ಡೈರೆಕ್ಟ್ರು, ನಾನು ಯಾವಾಗಲೂ ಕತೆಗಳನ್ನ ಒಂದ್ಸತಿ ಕೇಳ್ತೀನಿ, ಇನ್ನೊಂದ್ಸತಿ ಫೋನಲ್ಲಿ ಒಂಚೂರು ಕೇಳಿಸ್ಕೊಂಡು ಸ್ಕ್ರಿಪ್ಟ್ ಕರ್ಸ್ಕೊಂಡ್ಬಿಡ್ತೀನಿ. ಇಲ್ಲ ಹಂಗಾಗಿಲ್ಲ, ಆಲ್ಮೋಸ್ಟ್ 5-6 ಸಲ ಕತೆ ಕೇಳಿದ್ದೀನಿ. 5-6 ಸಲಿನೂ ಡೈರೆಕ್ಟರ್ ಬಾಯಿಂದನೇ ಕೇಳಿದ್ದೀನಿ. ಬಿಕಾಸ್
ಈ ಕತೆ ಅವ್ರು ಹೇಳುವಾಗ ತುಂಬಾ 5 ಸತಿ 6ನೇ ಸತಿನೂ ಕೂಡ ತುಂಬಾ ಬಿದ್ದು ನಕ್ಕಿದ್ದೀನಿ ನಾನು. ಸೊ ಇದಿಷ್ಟು ಮಜಾ ಇದೆಯಲ್ಲ ಅವ್ರ ಬಾಯಿಲೆ ಕೇಳೋಣ ಅಂತ. ಅಂದ್ರೆ ನಮ್ಮ ಡೈರೆಕ್ಟರ್ ನರೇಶನ್ ಸ್ಟೈಲ್ ಅಷ್ಟು ಚೆನ್ನಾಗಿದೆ. ಸೊ ಅವರು ತುಂಬಾ ಶ್ರಮ ಪಟ್ಟು ಬರ್ಕೊಂಡಿದ್ದಾರೆ, ಚೆನ್ನಾಗಿ ಇದನ್ನ ಸಿನಿಮಾ ಮಾಡ್ತಾರೆ. ಇಷ್ಟು ಒಳ್ಳೆಯ ಟೀಮ್ ಕೊಟ್ಟಿದ್ದಾರೆ ನಮ್ಮ ಪ್ರೊಡ್ಯೂಸರ್ಸ್ ಅವರು. ಸೊ ಡೆಫಿನೆಟ್ಲಿ ಈ ಸಿನಿಮಾ ತುಂಬಾ ದೊಡ್ಡದಾಗುತ್ತೆ, ನನ್ನ ಜರ್ನಿಲಂತೂ ತುಂಬಾ ದೊಡ್ಡದಾಗುತ್ತೆ. ಅಂಡ್ ಈ ಸಿನಿಮಾಗೆ ಸಪೋರ್ಟ್ ಮಾಡಿರುವಂತ ಎಲ್ಲ ನಮ್ಮ ಚಂದ್ರು ಸರ್ ಆಗ್ಲಿ, ಉದಯ್ ಮೆಹ್ತಾ ಸರ್ ಆಗ್ಲಿ, ಅವರೆಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ, ಚೆನ್ನಾಗಿದೆ ಮಾಡಿ ಮಾಡಿ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ನಾಗಿ ಸರ್, ನಿಮ್ಮಿಂದ ಇವತ್ತು ಇಷ್ಟು ದೂರ ಬಂದಿದೆ ಇದು. ಸೊ ನಿಮಗೆ ಸ್ಪೆಷಲ್ ಥ್ಯಾಂಕ್ಸ್ ಆಕ್ಚುಲಿ. ಅಂಡ್ ಸಾಯಿ ಕುಮಾರ್ ಸರ್, ನಾನು ನಿಮ್ಮ ಸಿನಿಮಾಗಳನ್ನ ಟಿವಿಲಿ, ಯಾಕಂದ್ರೆ ನಾವು ಥಿಯೇಟರ್ ಅಲ್ಲಿ ನೋಡುವಷ್ಟರಲ್ಲಿ ಎಲ್ಲ ಟಿವಿಗೆ ಬರಕ್ ಶುರು ಆಗ್ಬಿಟ್ಟಿತ್ತು ನಾವೆಲ್ಲ. ಹಂಗಾಗಿ ಟಿವಿಲಿ ಬಂದಾಗೆಲ್ಲ ನಿಮ್ಮ ಸಿನಿಮಾಗಳಲ್ಲಿ ನಿಮ್ಮ ಎನರ್ಜಿ, ಸ್ಕ್ರೀನ್ ಮೇಲೆ ನಿಮ್ಮ ಎನರ್ಜಿ ತುಂಬಾ ನನಗೆ ಟ್ರಾನ್ಸ್ಫರ್ ಆಗೋದು. ಹಿಂಗೆ ಇವರು ಅಂದ್ರೆ ನಾವು ಅವ್ರನ್ನ ಬಂದ್ರೆ ಸ್ಕ್ರೀನ್ ಮೇಲೆ ಆ ಕಡೆ ಈ ಕಡೆ ನೋಡಕ್ ಬಿಡ್ತಿರ್ಲಿಲ್ಲ. ಆ ತರ ಡೈಲಾಗ್ ಡೆಲಿವರಿ, ಆ ಎನರ್ಜಿ. ಡೈಲಾಗ್ ಡೆಲಿವರಿಯಲ್ಲಿ ಒಂದು ವೇರಿಯೇಷನ್ ಇರುತ್ತೆ, ಗ್ರಾಫ್. ಅದನ್ನ ಅವ್ರು ಎಷ್ಟು ಚೆನ್ನಾಗಿ ಮಾಡೋರು ಅಂತಂದ್ರೆ ನೀವೆಲ್ಲರೂ ಆ ಕಡೆ ಈ ಕಡೆ ನೋಡಕ್ಕಾಗಲ್ಲ, ಅದನ್ನ ಅವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿರ್ತೀರಿ. ಅಂದ್ರೆ ತುಂಬಾ ಒಳ್ಳೆ ನಟ ಅಂತ ಅದು. ಸೊ ಸಾಯಿ ಕುಮಾರ್ ಸರ್ ಬಗ್ಗೆ ಯಾರು ಏನು ಹೇಳ್ಬೇಕಾಗಿಲ್ಲ. ಅವರ ಅಂದ್ರೆ ಅದೊಂದೇ ನನಗೆ ಮಜಾ ಕೊಡ್ತಿದ್ದು, ಹಿಂಗ್ ಇವ್ರು ಏನೋ ಬೇರೆ ತರ ಮಾಡ್ತಾರಲ್ಲ ಅಂತ. ಸೊ ಅಫ್ಕೋರ್ಸ್ ಇದ್ರಲ್ಲಿ ನಾನು ಫ್ಯಾನ್ ಅಷ್ಟೇ, ಅವ್ರು ಇಮಿಟೇಟ್ ಮಾಡಲ್ಲ. ಸೊ ಇದೊಂದು ಅಟ್ಲೀಸ್ಟ್ ಬಿಟ್ಕೊಡ್ತೀನಿ, ಡೈರೆಕ್ಟರ್ ಬೇಜಾರು ಮಾಡ್ಕೋಬೇಡಿ, ಇಮಿಟೇಟ್ ಮಾಡಲ್ಲ. ಸೊ ಸಿನಿಮಾ ತುಂಬಾ ಬೇರೆ ಇದೆ, ವಿಷಯ ಬೇರೆ ಇದೆ, ಸ್ಟ್ರಾಂಗ್ ಆಗಿದೆ, ಸ್ವಲ್ಪ ಹಾರ್ಶ್ ಆಗಿರುತ್ತೆ, ಬಟ್ ಎಲ್ಲರಲ್ಲೂ ಫನ್ ಇರುತ್ತೆ. ಇಷ್ಟಂತೂ ಹೇಳ್ಬೋದು. ತುಂಬಾ ಮುಂದಿನ ದಿನಗಳು ಮತ್ತೆ ಮಾತಾಡೋಣ. ಅಂಡ್ ಹರಿ ಸರ್, ನಾನು ನಿಮ್ಮ ದೊಡ್ಡ ಫ್ಯಾನು. ನಿಮ್ಮ ಮ್ಯೂಸಿಕ್ಗೆ, ನಿಮ್ಮ ಎನರ್ಜಿಗೆ, ನೀವು ಕೊಡುವಂತ ಆರ್ಕೆಸ್ಟ್ರಾಗೆ ತುಂಬಾ ದೊಡ್ಡ ಫ್ಯಾನು. ಈಗ ನನಗೂ ಆ ಒಂದು ಅವಕಾಶ ಸಿಕ್ಕಿರೋದಕ್ಕೆ, ನಿಮ್ಮ ಜೊತೆ ಕೆಲಸ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರೂ ಹೇಳ್ತಿದ್ರು ಟೀಸರ್ಗೆ ಚಚ್ಚ ಬಿಸಾಕ್ಬಿಟ್ಟಿದ್ದಾರೆ ಅಂತ, ನಾನು ಇನ್ನು ಕೇಳಿಲ್ಲ. 12:30 ಬರುತ್ತೆ ನಮ್ಮ ಪಿಕ್ಚರ್ದು ವಿಷಯ, ನಮ್ಮ ಹರಿ ಸರ್ ವಿಷಯ ಎಲ್ಲ ಗೊತ್ತಾಗುತ್ತೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿದ್ದಕ್ಕೆ. ಅಂಡ್ ಮೊನ್ನೆ KP ಸರ್ ಹೇಳ್ತಿದ್ರು, ಪ್ರಶ್ನವರೆಲ್ಲ ಬಂದಿರಪ್ಪ, ಮೀಟಿಂಗ್ ಮಾಡಿದ್ವಿ ಒಂದು, ಎಲ್ಲರೂ ನಿಮ್ಮ ಬಗ್ಗೆ ತುಂಬಾ ಹೊಳ್ತಿದ್ರು, ತುಂಬಾ ಒಳ್ಳೆ ಹುಡುಗ, ಅವ್ನು ಬೆಳಿತಾನೆ, ಗ್ಯಾರಂಟಿ ಬೆಳಿತಾನೆ ಅಂತ. ಸೊ ಅವಾಗ ಅನ್ನಿಸ್ತು, ಓ ಪರವಾಗಿಲ್ಲ, ಏನೋ ಸಂಪಾದನೆ ಮಾಡಿದೀವಿ ಇಂಡಸ್ಟ್ರಿಯಲ್ಲಿ ನಾವು ಅಂತ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಮೀಡಿಯಾದವ್ರಿಗೆ. ಬಿಕಾಸ್ ನಾನು ಯಾವಾಗಲೇ ಸಿನಿಮಾ ಮಾಡ್ಲಿ ಸಿಕ್ಲಿ, ನೀವು ಬೆಳಿಬೇಕು ಪ್ರಮೋದ್, ನೀವು ಗೆಲ್ಲಬೇಕು ಅಂತೀರಾ, ಅದು ನೀವು ಯಾವಾಗಲೂ ಹೇಳ್ತಿರ್ತೀರಾ. ನನ್ನ ಗೆಲುವು ನನಗಿಂತ ಜಾಸ್ತಿ ನೀವು ಸಂಭ್ರಮಿಸ್ತಿರ್ತೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ನೀವೆಲ್ರಿಗೂ. ತುಂಬಾ ಸಪೋರ್ಟ್ ಇರಲಿ, ಇನ್ನು ತುಂಬಾ ಕೆಲಸ ಇದೆ ಮಾಡೋದಕ್ಕೆ. ನೆಕ್ಸ್ಟ್ ಏನೇ ವಿಷಯಗಳಿದ್ರು ಬರ್ತೀವಿ ಮತ್ತೆ. ಶೈಲಜಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಅಂಡ್ ಡಿ ಬೀಟ್ಸ್ ಕಡೆಯಿಂದ ನಮ್ಮ ಸಿನಿಮಾದ ಹಾಡುಗಳು ಬರ್ತಿದೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್. KP ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಕೆಲಸ ಮಾಡೋಣ. ನಮ್ಮ ಡೈರೆಕ್ಟ್ ಹೇಳ್ದಂಗೆ ಶ್ರಮ ಅಂದ್ರೆ ಶಕ್ತಿ ಮೀರಿ ಪ್ರಯತ್ನ ಪಟ್ಟು ಸಿನಿಮಾನ ದೊಡ್ಡ ಮಟ್ಟಕ್ಕೆ ಕೆಲಸ ಮಾಡ್ತೀವಿ ಸರ್. ನೀವು ಇದನ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ತೀರಾ ಅಂತ ನಮ್ಗೆ ಗೊತ್ತಿದೆ. ಬಿಕಾಸ್ ಪಿಕ್ಚರ್ ಅಲ್ಲಿ ಅಷ್ಟು ವಿಷಯ ಇದೆ. ಹಲ್ಕಾ ಡಾನ್ ಸಾಯಿ ಕುಮಾರ್ ಫ್ಯಾನ್ ಇವತ್ತಿಂದ. ಸೊ ನಿಮ್ಮೆಲ್ಲರೂ ಬ್ಲೆಸಿಂಗ್ಸ್ ಇರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನಾನು ಫಸ್ಟ್ ಟೈಮ್ ಕೆಲಸ ಮಾಡ್ತಿದ್ದು ಸತ್ಯ ಸರ್ ಜೊತೆ. ಅವರ ಸಿನಿಮಾಗಳ ಕೆಲಸಗಳನ್ನ ನೋಡಿದ್ದೆ ನಾನು. ಈಗ ರೀಸೆಂಟ್ ಆಗಿ ತುಂಬಾ ದುನಿಯಾ ಸಿನಿಮಾಯಿಂದ ಏನೋ ಫೀಲ್ ಬೇರೆನೆ, ಅವ್ರದ್ದು ಏನೋ ಬೇರೆ ಟೆಕ್ಸ್ಚರ್ ಇದೆ. ನಮ್ಮ ಸಿನಿಮಾಗೆ KP ಸರ್ ಕರ್ಕೊಂಡ್ ಬಂದಿದ್ದಾರೆ ಅವ್ರನ್ನ. ಸೊ ಒಂದಲ್ಲ ಎಲ್ಲವನ್ನು ಕೊಟ್ಟು, ಒಂದು ಗೂಳಿಗೆ ಏನೇನು ಕೊಡ್ಬೇಕು ಎಲ್ಲ ಕೊಟ್ಟು ಓಡಿವಾಗ ಅಂತ ಬಿಟ್ಟಂಗಿದೆ. ಸೊ ಈಗ ಓಡ್ ತೋರಿಸ್ತೀವಿ ನಾನು, ನಮ್ಮ ಡೈರೆಕ್ಟರ್ ಹೆಂಗ್ ಮಾಡ್ಬೋದು ಈ ಸಿನಿಮಾನ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.